ಕರ್ತನಲ್ಲಿ ನನ್ನ ಪ್ರೀತಿಯ ಆತ್ಮಿಕ ದೇವಜನರೇ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂಥವನಾಗಿದ್ದೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು ಈ ದಿನದಲ್ಲಿ ಆಶೀರ್ವದಿಸಲಿ ಎಂಬುದಾಗಿ ಈ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವ ಮುನ್ನ ದೇವರ ಕೃಪಾ ಸಹಾಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾ ಬಂದಿರುವಂಥ ನಮ್ಮ ತಂದೆಯಾದ ದೇವರೇ, ಈ ಒಂದು ದಿನದಲ್ಲಿ ಸಮಯದಲ್ಲಿ ಸ್ವಾಮಿ, ಹೋಪ್ ಮಾಧ್ಯಮದ ಮೂಲಕವಾಗಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ನಮ್ಮ ಎಲ್ಲ ವಿಶ್ವಾಸಿಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಕರ್ತನಾದ ದೇವರೇ, ಪ್ರತಿಯೊಬ್ಬರೂ ತಮ್ಮ ಕುಟುಂಬದಲ್ಲಿರುವಂಥ ಕಷ್ಟಗಳಿಗೋಸ್ಕರವಾಗಿ ಪ್ರಾರ್ಥಿಸಿರಿ, ತಮ್ಮ ಕೆಲಸ ಕಾರ್ಯಗಳಿಗೋಸ್ಕರವಾಗಿ ಪ್ರಾರ್ಥಿಸಿರಿ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಮನವಿ ಮಾಡಿಕೊಂಡಿದ್ದಾರೆ. ನಜರೇತಿನ ಯೇಸುವೆ, ನಿನ್ನ ಕೃಪಾ ಕಟಾಕ್ಷದಿಂದ ಮಕ್ಕಳ ಜೀವಿತವನ್ನು ಬಲಗೊಳಿಸು. ಅವರು ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗುವಾಗ ಬರುವಾಗ ನಿನ್ನ ವಿಶೇಷವಾದಂಥ ಆಶೀರ್ವಾದವನ್ನು ಒದಗಿಸಿಕೊಡು. ಕರ್ತನಾದ ದೇವರೇ, ಯಾರಾದರೂ ಕಾಯಿಲೆ, ಕಷ್ಟದಲ್ಲಿ, ವ್ಯಾಧಿಗಳ ಒಂದು ಜೀವಿತದಲ್ಲಿ ಇರುವುದಾದರೆ ಈ ಸಂದೇಶದ ಮೂಲಕವಾಗಿ ಅವರಿಗೆ ಬಿಡುಗಡೆಯನ್ನು ಕೊಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಭಾಳ ಸಂತೋಷ ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ಈ ದಿನದಲ್ಲಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ತಾವೆಲ್ಲರೂ ಕೂಡ ಸಿದ್ಧರಾಗಿದ್ದೀರಾ. ಕ್ರಿಸ್ತನ ಬೋಧನೆ ಒಬ್ಬನನ್ನು ದುಃಖಪಡಿಸುವಂಥದ್ದಲ್ಲ, ಒಬ್ಬನ ಜೀವಿತವನ್ನು ನಾಶ ಮಾಡುವಂಥದ್ದಲ್ಲ, ಅಥವಾ ಆತನ ಐಶ್ವರ್ಯವನ್ನು ಕಿತ್ತುಕೊಳ್ಳುವಂಥದ್ದಲ್ಲ, ಅಥವಾ ಅವನ ಜೀವಿತವನ್ನು ಹೀನಾಯ ಸ್ಥಿತಿಗೆ ತೆಗೆದುಕೊಳ್ಳುವಂಥದ್ದಲ್ಲ. ಕ್ರಿಸ್ತನ ಬೋಧನೆಯಲ್ಲಿ ಒಂದು ವೈಶಿಷ್ಟ್ಯತೆ ಇದೆ. ಕ್ರಿಸ್ತನ ಬೋಧನೆ ಒಬ್ಬ ಪಾಪಿಯನ್ನು ಮಾನಸಾಂತರಪಟ್ಟು ಅವನ ಜೀವಿತವನ್ನು ಬದಲಾಯಿಸುವಂಥದ್ದಾಗಿದೆ. ಕ್ರಿಸ್ತನ ಬೋಧನೆ ಸಮಸ್ತವನ್ನು ಒಂದು ಮಾಡುವಂಥದ್ದಾಗಿದೆ. ಕ್ರಿಸ್ತನ ಬೋಧನೆಯ ಮೂಲಕವಾಗಿ ಸಮಾಜಗಳು, ದೇಶಗಳು ಒಂದಾಗುವಂಥದ್ದಾಗಿದೆ. ಯಾಕೆಂದರೆ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರು ಯೇಸು ಕ್ರಿಸ್ತನ ಬೋಧನೆ, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಂಥ ಪರ್ವತ ಪ್ರಸಂಗದಲ್ಲಿ ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು ಅನ್ನುವಂಥ ಮಾತಿನ ಮೂಲಕವಾಗಿ ಅವರು ಶಾಂತಿಯಿಂದಲೇ ಅವರು ನಮ್ಮ ಭಾರತ ದೇಶಕ್ಕೆ ಒಂದು ಹೋರಾಟದ ಮೂಲಕವಾಗಿ, ಯಾವ ಹೋರಾಟ? ಶಾಂತಿಯುತವಾದಂಥ ಹೋರಾಟದ ಮೂಲಕವಾಗಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಎಂಬುದಾಗಿ ನಾವು ಚರಿತ್ರೆಯಲ್ಲಿ ಓದುತ್ತೇವೆ. ಹಾಗಾಗಿ ಇವತ್ತಿನ ಒಂದು ಸಂದೇಶದಲ್ಲಿ ನಾವು ಬರಬೇಕಾದಂಥ ರಕ್ಷಣೆ ಯೇಸು ಕ್ರಿಸ್ತನಿಂದ ಎಂಬುದಾಗಿ ನಾವು ನೋಡುತ್ತೇವೆ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಎಲ್ಲರಿಗೆ ಬಾಯ್ಪಾಠ ಇದೆ. ಸಂದೇಶವನ್ನು ಕೇಳುತ್ತಾ ಇರುವಂಥ ನೀವು ಕೂಡ ಆ ಬಾಯ್ಪಾಠ ವಚನವನ್ನು ಹೇಳಬೇಕು. ಯೋಹಾನನು ಬರೆದ ಸುವಾರ್ತೆ 3:16ನೇ ವಚನದಲ್ಲಿ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಲ್ಲ. ಇವತ್ತು ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 12ನೇ ವಚನ ಹೇಳುತ್ತೆ, ಬರಬೇಕಾದಂಥ ರಕ್ಷಣೆ ಅದು ಯೇಸು ಕ್ರಿಸ್ತನಿಂದಲೇ ಹೊರತು ಈ ಲೋಕದ ಯಾವುದೇ ವ್ಯಕ್ತಿಯ ಹೆಸರಿನಿಂದಲ್ಲ. ಪ್ರಿಯರೇ, ಇವತ್ತು ಅನೇಕರು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ವಿಭಿನ್ನವಾದಂಥ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತಾರೆ. ಯಾವುದರಿಂದಲೂ ರಕ್ಷಣೆ ಸಿಗುವುದಿಲ್ಲ. ಆತನ ವಾಕ್ಯದ ಬಲದಿಂದಲೇ, ಆತನ ಬೋಧನೆಯಿಂದಲೇ, ಆತನ ಹೆಸರಿನಿಂದಲೇ ರಕ್ಷಣೆ ಸಿಗುತ್ತೆ. ಹಾಗಾದರೆ ಆತನ ಹೆಸರಿನಲ್ಲಿ ಅಂಥ ವೈಶಿಷ್ಟ್ಯತೆ ಏನಿದೆ ಎಂಬುದಾಗಿ
ತಿಳಿದುಕೊಳ್ಳುವಾಗ ನಾವಾಗಿದ್ದು ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ದೇವರ ವಾಕ್ಯದಲ್ಲೇ ಸ್ಪಷ್ಟವಾಗಿ ಆ ದೇವರ ವಾಕ್ಯದ ನೋಡುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 21ನೇ ವಚನ ನೋಡುವಾಗ, ಆಕೆಯು ಅಂದರೆ ಮರಿಯಳು ಒಬ್ಬ ಮಗನನ್ನು ಅಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಯೇಸು ಅಂದರೆ ಜನರನ್ನು ಪಾಪಗಳಿಂದ ಬಿಡಿಸಿ ಕಾಯುವವನು. ಇಮಾನುವೇಲ್ ಅಂದರೆ ದೇವರು ನಮ್ಮ ಸಂಗಡ ಇರುವಾತನಾಗಿದ್ದಾನೆ. ಯೇಸು ಕ್ರಿಸ್ತನು ಎಂದಿಗೂ ಕೈ ಬಿಡುವಂತಹ ದೇವರಲ್ಲ, ನಮ್ಮನ್ನು ಕೈ ಹಿಡಿದು ನಡೆಸುವಾತನಾಗಿದ್ದಾನೆ. ಮುಪ್ಪಿನಲ್ಲಿಯೂ ಕೂಡ ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಕಷ್ಟದ ಸಮಯದಲ್ಲಿ ನಾವು ಮೊರೆಯಿಡುವಾಗ ನಮಗೆ ಸದುತ್ತರವನ್ನು ಕೊಡುವ ದೇವರಾಗಿದ್ದಾನೆ. ಏನೇ ಒಂದು ಕಷ್ಟಗಳು, ನೋವುಗಳು, ವ್ಯಾಧಿಗಳು ನಮ್ಮನ್ನು ಪೀಡಿಸುವಾಗ ನಾವು ಮೊಣಕಾಲೂರಿ ಮಾನಸಾಂತರ ಪಟ್ಟು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಯನ್ನು ಕೇಳಿ ಕ್ರಿಸ್ತನು ನಮ್ಮನ್ನು ಬಿಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆದರೆ ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಮಹತ್ವವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ಬರಬೇಕಾದಂಥ ರಕ್ಷಣೆ ಆತನಿಂದಲೇ ಎಂಬುದಾಗಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ನಮ್ಮದೇ ಆದಂಥ ಲೌಕಿಕವಾದಂಥ ಜೀವನದಲ್ಲಿ ನಾವು ಹೋಗುವಾಗ ಆ ರಕ್ಷಣೆಯನ್ನು ಪಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ಇವತ್ತು ರಕ್ಷಣೆ ಸಿದ್ಧವಾಗಿದೆ. ಆದರೆ ರಕ್ಷಣೆ ಸಿದ್ಧವಾಗಿರುವಾಗ ನೀವು ಅದನ್ನು ಕಳ್ಕೊಳ್ತಾ ಇದ್ದೀರಾ. ಯಾವ ವಿಷಯದಲ್ಲಿ ಕಳ್ಕೊಳ್ತಾ ಇದ್ದೀರಾ? ದೇವರ ವಾಕ್ಯವನ್ನು ತಿರಸ್ಕಾರ ಮಾಡುವುದರ ಮೂಲಕವಾಗಿ, ದೇವರಿಗೆ ಹೆಚ್ಚಿನ ಮಹತ್ವವನ್ನು ಕೊಡದೇ ಇರುವುದರಿಂದ ಎಲ್ಲವನ್ನು ಕಳ್ಕೊಳ್ತಾ ಇದ್ದೇವೆ. ಇವತ್ತು ಆ ದೇವರ ಮಹತ್ವ ಇವತ್ತು ನಿಮಗೆ ಸಿಗಬೇಕಾದ್ರೆ, ಆ ರಕ್ಷಣೆ ಸಿಗಬೇಕಾದ್ರೆ ಇವತ್ತು ನೀವು ಮಾನಸಾಂತರ ಪಡಬೇಕಾಗಿದೆ ಪ್ರಿಯರೇ. ಯಾಕೆಂದರೆ ಮೊದಲನೇದಾಗಿ ರಕ್ಷಣೆಯು ದೇವರಿಂದ ಬಂದಂಥ ಒಂದು ವರವಾಗಿದೆ. ರಕ್ಷಣೆಯು ದೇವರಿಂದ ಬಂದಂಥ ಒಂದು ವರವಾಗಿದೆ. 1 ಯೋಹಾನ 4ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುವಾಗ, ದೇವರನ್ನ ಬಲ್ಲವನೂ ಆಗಿದ್ದಾನೆ, ಪ್ರೀತಿ ಇಲ್ಲದವನು ದೇವರನ್ನ ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯು. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ಇವತ್ತು ದೇವರ ಪ್ರೀತಿಯನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ಆ ರಕ್ಷಣೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ರಕ್ಷಣೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಯಾಕೆಂದರೆ ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ, ಪ್ರೀತಿಯು ದೇವರಿಂದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನೂ ದೇವರಿಂದ ಹುಟ್ಟಿದವನು, ದೇವರನ್ನ ಬಲ್ಲವನೂ ಆಗಿದ್ದಾನೆ. ನಾವು ದೇವರನ್ನು ಪ್ರೀತಿ ಮಾಡದೆ, ದೇವರ ಬೋಧನೆಗಳನ್ನೇ ಪ್ರೀತಿ ಮಾಡದೆ, ನಾವು ಲೋಕದ ಕೆಲವು ವಿಚಾರಗಳನ್ನು, ಲೌಕಿಕವಾದಂಥ ವಿಚಾರಗಳನ್ನು ನಾವು ಪ್ರೀತಿ ಮಾಡುವುದರಿಂದ, ಅಂದರೆ ಕಣ್ಣಿನ ಆಶೆ, ಶರೀರದ ಆಶೆ, ಬದುಕು ಬಾಳಿನ ಡಂಬ, ಇವೆಲ್ಲವೂ ಕೂಡ ಲೋಕದಿಂದ ಹುಟ್ಟಿದವುಗಳಾಗಿವೆ. ಅಂಥವುಗಳನ್ನು ಪ್ರೀತಿ ಮಾಡುವುದರಿಂದ ನಮಗೆ ಯಾವ ರಕ್ಷಣೆಯೂ ಸಿಗುವುದಿಲ್ಲ ಪ್ರಿಯರೇ. ಇವತ್ತು ಅನೇಕರು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಯಾಕೆಂದರೆ ಜ್ಞಾನೋಕ್ತಿಲಿ ಒಂದು ವಾಕ್ಯ ನೋಡ್ತೇವೆ, ಯೆಹೋವನ ನಾಮವು ಬಲವಾದಂಥ ಬುರುಜಾಗಿದೆ, ಶಿಷ್ಟನು ಅದರ ಒಳಗೆ ಹೋಗಿ ಭದ್ರವಾಗಿರ್ತಾನೆ. ಬಲವಾದಂಥ ಬುರುಜು, ಯೆಹೋವನ ನಾಮದಲ್ಲಿ ಅಷ್ಟು ಶಕ್ತಿ ಇದೆ. ಉದಾಹರಣೆಗೆ, ಒಬ್ಬ ದೇಶದ ಒಬ್ಬ ಒಳ್ಳೆಯ ನಾಯಕ ಯುದ್ಧದ ಸಮಯದಲ್ಲಿ ಅವನೇನು ಮಾಡ್ತಾನೆ, ಕೆಲವು ಬಂಕರ್ಗಳಿಗೆ ಹೋಗಿ ಅಡಗಿಸಿಕೊಳ್ತಾನೆ. ಬೇರೆ ದೇಶದವರು ಒಂದು ವೇಳೆ ನಮ್ಮನ್ನು ದಾಳಿ ಮಾಡಿ ಸಾಯಿಸ್ಬೋದಂತೇಳಿ ಆ ಒಂದು ಭೂಮಿಯ ಒಳಗಿರುವಂಥ ಒಂದು ಬಂಕರ್ನಲ್ಲಿ ಹೋಗಿ ಅಡಗಿಕೊಳ್ತಾನೆ. ಆದರೆ ಆ ಬಂಕರು ಕೂಡ ಒಂದು ವೇಳೆ ಶತ್ರುಗಳ ದಾಳಿಯಿಂದ ಅದು ನಾಶವಾಗಬಹುದು ಪ್ರಿಯರೇ. ಒಂದು ವೇಳೆ ಅವನು ಅಲ್ಲೇ ಸತ್ತು ಹೋಗ್ಬೋದು ಪ್ರಿಯರೇ, ಸಾವನ್ನು ಆತನು ತಂದುಕೊಳ್ಳಬಹುದು. ಆದರೆ ಯೆಹೋವನ ನಾಮವು ಬಲವಾದ ಬುರುಜಾಗಿದೆ, ಶಿಷ್ಟನು ಅದರ ಒಳಗೆ ಹೋಗಿ ಭದ್ರವಾಗಿರುವನೆಂಬುದಾಗಿ ನೋಡುವಾಗ ಇವತ್ತು ಆತನ ನಾಮದಲ್ಲಿ ಶಕ್ತಿ ಇದೆ, ಆತನ ನಾಮದಲ್ಲಿ ರಕ್ಷಣೆ ಇದೆ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಯಾಕೆಂತಂದರೆ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 9ರಿಂದ ನಾವು 14 ವಚನಗಳನ್ನು ನಾವು ನೋಡುವಾಗ ಅಲ್ಲಿ ಒಂದು ದೃಷ್ಟಾಂತವನ್ನು ನಾವು ನೋಡುತ್ತೇವೆ. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 9ರಿಂದ 14. ಇಲ್ಲಿ ಇಬ್ಬರು
ನೀತಿವಂತರು ಎಂಬುದಾಗಿ ಅವರು ತೋರಿಸಿಕೊಳ್ಳುವುದಕ್ಕೆ ಪ್ರಾರ್ಥನೆಗೆ ಹೋಗ್ತಾರೆ. ಒಬ್ಬನು ಫರಿಸಾಯದವನು, ಮತ್ತೊಬ್ಬನು ಸುಂಕದವನು. ನೋಡಿ, ಈ ವಾಕ್ಯವನ್ನು ಗಮನಿಸುವಾಗ ಒಬ್ಬ ಫರಿಸಾಯದವನು, ಒಬ್ಬ ಸುಂಕದವನು, ಅವರ ಜೀವಿತದಲ್ಲಿ ಅವರು ಮಾಡುವಂಥ ಪ್ರಾರ್ಥನೆ ಹೇಗಿತ್ತು ಎಂಬುದಾಗಿ ನೋಡುವಾಗ, ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ ದೇವರೇ, ನೋಡಿ ಆ ಫರಿಸಾಯದವನ ಪ್ರೀತಿ, ಅವನು ದೇವರ ಪ್ರೀತಿಯನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದ, ಹೇಗೆ ತಿಳ್ಕೊಂಡಿದ್ದ ಅಂತೇಳಿ ಗೊತ್ತಿಲ್ಲ. ಆದರೆ ಅವನು ಹೇಗೆ ಪ್ರಾರ್ಥನೆ ಮಾಡ್ತಾನೆ ಅಂತಂದರೆ, ಫರಿಸಾಯದವನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ. ಆದುದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ. ಆಹಾ, ಎಂಥ ಒಂದು ಪ್ರಾರ್ಥನೆ! ಕೇಳುವಾಗ ನಿಜವಾಗಲೂ ಭಯಂಕರವಾಗಿದೆ. ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10 ಪಾಲು ಕೊಡುತ್ತೇನೆ ಅಂದುಕೊಂಡನು. ನೋಡಿ, ಆ ಫರಿಸಾಯದವನ ಪ್ರಾರ್ಥನೆ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವ ಪ್ರಾರ್ಥನೆಯಾಗಿತ್ತು. ಯಾಕೆಂದರೆ ಅವನು ದೇವರ ಪ್ರೀತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ರೆ ಅವನು ಆ ಸುಂಕದವನಂತೆ ನಾನಲ್ಲ ಎಂಬುದಾಗಿ ಇನ್ನೊಬ್ಬರನ್ನ ಬೆರಳು ತೋರಿಸಿ ಅವನು ಮಾತಾಡ್ತಾ ಇರಲಿಲ್ಲ. ಪ್ರಿಯರೇ, ಇವತ್ತು ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೇವೆ, ಸಭೆಗಳಿಗೆ ಹೋಗ್ತೇವೆ, ಕುಟುಂಬದ ಪ್ರಾರ್ಥನೆಯನ್ನು ಮಾಡ್ತೇವೆ, ಪ್ರತಿನಿತ್ಯ ನಾವು ದೇವರ ವಾಕ್ಯವನ್ನು ಓದುತ್ತೇವೆ, ಪ್ರತಿನಿತ್ಯ ನಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತೇವೆ. ಆದರೆ ಎಲ್ಲವನ್ನು ಮಾಡಿದ ತಕ್ಷಣ ನಾವು ಇನ್ನೊಬ್ಬರ ಬಗ್ಗೆ ನಾವು ಬೆರಳು ತೋರಿಸಿ ಮಾತನಾಡ್ತೇವೆ. ಎಷ್ಟೋ ಜನ ಚರ್ಚಿನಲ್ಲಿ ಸಬ್ಬತ್ ಆರಾಧನೆ ಮುಗಿದ ತಕ್ಷಣ ಸಭೆಯಿಂದ ಹೊರಗಡೆ ಬರುತ್ತಾರೆ, ಸಬ್ಬತ್ತಿನ ಶುಭಾಶಯಗಳು ನಿಮಗೆ ಎಂಬುದಾಗಿ ಹೇಳುವುದನ್ನು ಬಿಟ್ಟು ಅವರ ಬಗ್ಗೆ ಇವರ ಬಗ್ಗೆ ಮಾತನಾಡಿ ಕಾಲಾಗರಣ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಇದರಿಂದ ನಾವು ದೇವರ ಆಶೀರ್ವಾದವನ್ನು ಕಳ್ಕೊಳ್ತಾ ಇದ್ದೇವೆ ಪ್ರಿಯ ವೀಕ್ಷಕರೇ. ಆದರೆ ಸುಂಕದವನು ಮಾಡಿದಂಥ ಪ್ರಾರ್ಥನೆಯನ್ನು ನಾವು ಗಮನಿಸುವಾಗ, ಆದರೆ ಆ ಸುಂಕದವನು ದೂರದಲ್ಲಿ ನಿಂತುಕೊಂಡು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಎಂಬುದಾಗಿ ಅವನ ಒಂದು ಪ್ರಾರ್ಥನೆ. ಕಣ್ಣೆತ್ತಿ ಆ ಪರಲೋಕದ ಕಡೆಗೆ ಆತನು ದೃಷ್ಟಿಸಿ ನೋಡ್ತಾನೆ ಪ್ರಿಯರೇ. ಯಾಕೆಂದರೆ 121ನೇ ಕೀರ್ತನೆಗಾರನು ಹೇಳುವಂಥದ್ದು, ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡುತ್ತೇನೆ, ನನಗೆ ಸಹಾಯ ಎಲ್ಲಿಂದ ಬರುತ್ತದೆ? ಯೆಹೋವನಿಂದಲೇ ಸಹಾಯ ಬರುತ್ತೆ. ಅದೇ ರೀತಿಯಾಗಿ ಸುಂಕದವನ್ನು ಕಣ್ಣೆತ್ತಿ ಆತನು ದೇವರ ಹತ್ರ ಆತನು ಪ್ರಾರ್ಥನೆ ಮಾಡುವಾಗ ಎದೆಯನ್ನು ಬಡಿದುಕೊಳ್ಳುತ್ತಾ ಆತನು, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ಮನೆಗೆ ಹೋದ. ನೋಡಿ, ನಿರ್ಣಯಿಸಲ್ಪಟ್ಟವನಾಗಿ ದೇವರ ರಕ್ಷಣೆಯನ್ನು ಪಡೆದುಕೊಂಡು ನಿರ್ಣಯಿಸಲ್ಪಟ್ಟವನಾಗಿ ಮನೆಗೆ ಹೋದ. ಆದರೆ ಫರಿಸಾಯದವನು ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ ಸ್ವಾಮಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ತನ್ನನ್ನು ಹೆಚ್ಚಿಸಿಕೊಳ್ಳುವವನು ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ನಾವು ತಗ್ಗಿಸಲ್ಪಡುವಿಕೆಯ ಪ್ರಾರ್ಥನೆ ಮಾಡಬೇಕು, ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳಬಾರದು. ಕ್ರೈಸ್ತತ್ವ ಅನ್ನುವಂಥದ್ದು ಹೆಚ್ಚಿಸಿಕೊಳ್ಳುವಂಥದ್ದಲ್ಲ, ತಗ್ಗಿಸಲ್ಪಡುವಂಥದ್ದು. ಕ್ರೈಸ್ತರು ಎಂಬುದಾಗಿ ನೋಡುವಾಗ ಪ್ರೀತಿ ಮಾಡುವಂಥವರು, ದೇವರ ವಾಕ್ಯದ ಪ್ರಕಾರವಾಗಿ ನಡೆಯುವಂಥವರು ಎಂಬುದಾಗಿ ಇತರರು ಕೂಡ ನಮ್ಮನ್ನು ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ. ಆದರೆ ಇವತ್ತು ಜನರು ನಮ್ಮನ್ನು ಬೆರಳು ತೋರಿಸಿ ಮಾತನಾಡುವ ಮಟ್ಟಕ್ಕೆ ನಾವು ಹೋಗುವುದರಿಂದ ದೇವರ ಪ್ರೀತಿಯನ್ನು ಕಳ್ಕೊಳ್ತಾ ಇದ್ದೇವೆ, ದೇವರಿಂದ ಬರುವಂಥ ರಕ್ಷಣೆಯನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಹಾಗಾಗಿ ಇವತ್ತು ಆ ಸುಂಕದವನು ನೀತಿವಂತನಾಗಿ ನಿರ್ಣಯಿಸಲ್ಪಟ್ಟವನಾಗಿ ಆತನು ಹೋಗ್ತಾನೆ. ಎಂಥ ಆಶೀರ್ವಾದವನ್ನು ಪಡ್ಕೊಂಡ. ಇವತ್ತು ನಾವು ಕೂಡ ಸುಂಕದವನ ಹಾಗೆ ನಾವು ಮಾನಸಾಂತರ ಪಟ್ಟು ನಾವು ಪ್ರಾರ್ಥನೆ ಮಾಡುವಾಗ, ನಾವು ಕ್ರಿಸ್ತನಿಗೆ ನಮ್ಮ ಹೃದಯವನ್ನು ಅರ್ಪಿಸಿ ಪ್ರಾರ್ಥನೆ ಮಾಡುವಾಗ ಕರ್ತನು ನಮ್ಮನ್ನು ಆತ್ಮಿಕವಾಗಿ ಬಲಪಡಿಸಿ ನಮ್ಮನ್ನು ತನ್ನ ನೀತಿಯ ಮಾರ್ಗದಲ್ಲಿ ನಡೆಸಿ ನಮ್ಮನ್ನು ಅದ್ಭುತವಾಗಿ ತನ್ನ ಗಾಯವಾದ ಹಸ್ತಗಳಿಂದ ಎತ್ಕೊಂಡು ನಮ್ಮನ್ನು ಪ್ರೀತಿಸುವಂಥ ದೇವರಾಗಿದ್ದಾನೆ. ಎರಡನೇದಾಗಿ, ರಕ್ಷಣೆ ದೇವರು ಮೊದಲು ಹೆಜ್ಜೆ ತೆಗೆದುಕೊಳ್ಳುವಂಥವನಾಗಿದ್ದಾನೆ. ಯೋಹಾನನು ಬರೆದಂಥ ಸುವಾರ್ತೆ 6ನೇ ಅಧ್ಯಾಯ 44ನೇ ವಚನ ನೋಡುವಾಗ, ನನ್ನನ್ನು ಕಳಿಸಿಕೊಟ್ಟಂಥ ತಂದೆಯು
ಹೇಳದೆ ಹೊರತು ಯಾವನೂ ನನ್ನ ಬಳಿಗೆ ಬರಲಾರನು, ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು. ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗುವರು ಎಂದು ಪ್ರವಾದಿಗಳ ಗ್ರಂಥದಲ್ಲಿ ಬರೆದಿದೆ. ಇವತ್ತು ಸ್ವಾಮಿ ಹೇಳುವಂಥದ್ದು, ನನ್ನನ್ನು ಕಳಿಸಿಕೊಟ್ಟಂಥ ತಂದೆಯು ಹೇಳದೆ ಹೊರತು ಯಾವನೂ ನನ್ನ ಬಳಿಗೆ ಬರುವುದಕ್ಕೆ ಸಾಧ್ಯವಿಲ್ಲ. ಯೇಸು ಕ್ರಿಸ್ತನು ಹೇಳುವಂಥ ಮಾತು, ನನ್ನ ತಂದೆ ಹೇಳದೆ ಯಾರು ಕೂಡ ನನ್ನ ಬಳಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಪ್ರತಿಯೊಬ್ಬನು ರಕ್ಷಣೆಯನ್ನು ಹೊಂದಬೇಕು. ರಕ್ಷಣೆ ಹೊಂದಬೇಕಾದ್ರೆ ಅವನು ಮಾನಸಾಂತರ ಪಡಬೇಕು, ಅವನ ಜೀವಿತದಲ್ಲಿ ಒಂದು ಬದಲಾವಣೆ ಆಗಬೇಕು. ಆದರೆ ಹೊರತು ನಾನು ಯಾರನ್ನು ಕೂಡ ತಂದೆ ಬಳಿಗೆ ನಾನು ಕರೆದುಕೊಂಡು ಹೋಗುವುದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನು ನೋಡುತ್ತೇವೆ. ಹಾಗಾಗಿ ಯೇಸು ಕ್ರಿಸ್ತನು ಪಾಪಿಗಳನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ ಪ್ರಿಯರೇ. ಯಾಕೆಂದರೆ ಎಲ್.ಎನ್. ಜಿ. ವೈಟಮ್ಮನವರು ತಮ್ಮ ಕ್ರೈಸ್ಟ್ ಅಬ್ಜೆಕ್ಟ್ ಲೆಸನ್ಸ್ ಪುಟದ ಸಂಖ್ಯೆ 188ರಲ್ಲಿ ಅವರು ಹೇಳುವಂಥದ್ದು, ಕುರುಬನಿಗೆ ಕುರಿಯ ಬಗ್ಗೆ ಇರುವ ಕಾಳಜಿಯನ್ನು ಅವರು ವಿವರಿಸುವಂಥದ್ದನ್ನು ನೋಡುತ್ತೇವೆ. ಕುರುಬನಿಗೆ ಕುರಿಗಳ ಬಗ್ಗೆ ಇರುವಂಥ ಕಾಳಜಿ. ಒಳ್ಳೆಯ ಕುರುಬ ತನ್ನ ಕುರಿಗಳಿಗೋಸ್ಕರವಾಗಿ ಪ್ರಾಣವನ್ನು ಕೊಡುತ್ತಾನೆ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಕೂಡ ತನ್ನನ್ನು ಪ್ರೀತಿಸುವವರಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಡುವಾತನಾಗಿದ್ದಾನೆ, ತನ್ನ ವಿಶೇಷವಾದಂಥ ರಕ್ಷಣೆಯನ್ನು ಕೊಡುವಾತನಾಗಿದ್ದಾನೆ. ನಾವು ದೇವರನ್ನು ಪ್ರೀತಿ ಮಾಡದೆ ಹೋದರೆ, ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಡೆದಂಥ ಸಮಯದಲ್ಲಿ, ದೇವರ ಮಾತನ್ನು ಕೇಳದೆ ಹೋದಂಥ ಸಮಯದಲ್ಲಿ ನಾವು ರಕ್ಷಣೆಯನ್ನು ಕಳ್ಕೊಳ್ತೇವೆ, ಆ ಪರಲೋಕ ರಾಜ್ಯದ ಬಾಧ್ಯತೆಯನ್ನು ಕಳ್ಕೊಳ್ತೇವೆ ಮತ್ತು ದೇವರ ಪ್ರೀತಿಯನ್ನು ಕಳ್ಕೊಳ್ತೇವೆ ಎಂಬುದಾಗಿ ಕೂಡ ಅಲ್ಲಿ ಎಲ್.ಎನ್. ಜಿ. ವೈಟಮ್ಮನವರು ಕ್ರೈಸ್ಟ್ ಅಬ್ಜೆಕ್ಟ್ ಲೆಸನ್ಸು ಪುಟದ ಸಂಖ್ಯೆ 188ರಲ್ಲಿ ಅಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಯಾಕೆಂದರೆ ಮೂರನೇದಾಗಿ ಕಡ್ಡಾಯವಾಗಿ ಅಗತ್ಯವಾದಂಥ ಒಂದು ಮರಣದ ಬಗ್ಗೆ ನಾವು ನೋಡುವಂಥ ಸಮಯದಲ್ಲಿ ಯೋಹಾನನು ಹೇಳುವಂಥದ್ದು, ಇಗೋ ದೇವರು ಯಜ್ಞಕ್ಕೆ ದೇವರು ನೇಮಿಸಿದ ಕುರಿಮರಿ ಎಂಬುದಾಗಿ ಹೇಳುವಂಥದ್ದನ್ನು ನೋಡುತ್ತೇವೆ. ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಎಂಬುದಾಗಿ ನೋಡುವಾಗ ಅಲ್ಲಿ ಆ ಕುರಿಯಲ್ಲಿ ಒಂದು ಮಹತ್ವ ಇದೆ ಪ್ರಿಯರೇ. ಆ ಕುರಿಯಿಂದ ಬರುವಂಥ ಆ ಒಂದು ರಕ್ತದಿಂದ ನಮಗೆ ರಕ್ಷಣೆ ಇದೆ, ಆ ಪಾಪದಿಂದ ಬಿಡುಗಡೆ ಇದೆ ಪ್ರಿಯರೇ. ನಾವು ಉದಾಹರಣೆಗೆ ಆದಿಕಾಂಡ 22:8ನೇ ವಚನದಲ್ಲಿ ನೋಡುವಾಗ, ಅಬ್ರಹಾಮನು ತನ್ನ ಮಗನಾದಂಥ ಈಸಾಕನನ್ನು ಬಲಿ ಕೊಡುವುದಕ್ಕೆ ಆ ಒಂದು ದೇವರ ಬಟ್ಟೆಗೆ ಕರೆದುಕೊಂಡು ಹೋದಂಥ ಸಮಯದಲ್ಲಿ ಆತನು ಪ್ರೀತಿಯಾಗಿ ಕೊಟ್ಟಂಥ ಮಗನನ್ನು ಬಲಿಯಾಗಿ ಅರ್ಪಿಸುವಂಥ ಸಮಯದಲ್ಲಿ ಆಗ ಅಬ್ರಹಾಮನಿಗೆ ಸ್ವಾಮಿ ಹೇಳುವಂಥ ಮಾತು, ನಿನ್ನ ಕತ್ತಿಯನ್ನು ಹೋರೆಯಲ್ಲಿ ಹಾಕು, ಹೋಗೋ ಆ ಒಂದು ಕುರಿಮರಿಯಲ್ಲಿ ಇದೆ ಎಂಬುದಾಗಿ ಹೇಳುವಾಗ ಅದು ಕ್ರಿಸ್ತನನ್ನು ಸೂಚಿಸುವಂಥ ಕುರಿಮರಿಯಾಗಿತ್ತು. ಅದನ್ನು ತೆಗೆದುಕೊಂಡು ಅಲ್ಲಿ ಆತನು ಯಜ್ಞವಾಗಿ ಅರ್ಪಿಸುವಂಥದ್ದನ್ನು ಕೂಡ ನಾವು ಹಳೆ ಒಡಂಬಡಿಕೆ ಆದಿಕಾಂಡ 22ನೇ ಅಧ್ಯಾಯ ನಾವು 8ನೇ ವಚನದಲ್ಲಿ ಅದನ್ನು ಓದ್ಬೋದು. ಹಾಗಾಗಿ ಇವತ್ತಿನ ದಿನದಲ್ಲಿ ಯೋಹಾನನು ಕೂಡ ಯೇಸುವನ್ನು ನೋಡಿ ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಎಂಬುದಾಗಿ ಹೇಳುವಾಗ ಆ ಕುರಿ ನಾವು ನೋಡುತ್ತೇವೆ ಲೋಕದ ರಕ್ಷಣೆಗೋಸ್ಕರವಾಗಿ, ಲೋಕದ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕೋಸ್ಕರವಾಗಿ ಕೊಯ್ಯಲ್ಪಡುವುದಕ್ಕೆ ಸೂಚನೆಯಾಗಿತ್ತು ಎಂಬುದಾಗಿ ನೋಡುತ್ತೇವೆ. ಯೇಸು ಕ್ರಿಸ್ತನು ತಗ್ಗಿಸಲ್ಪಟ್ಟವನಾಗಿ ಆತನು ತನ್ನ ಪ್ರಾಣವನ್ನು ಆತನು ಕೊಟ್ಟನು ಎಂಬುದಾಗಿ ನೋಡುತ್ತೇವೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 6 ಮತ್ತು 7 ಓದುವಾಗಲೂ ಕೂಡ ಅಲ್ಲಿ ಯೆಶಾಯನು ಯೇಸು ಕ್ರಿಸ್ತನ ಬಗ್ಗೆ ಮೊದಲೇ ಪ್ರವಾದನೆಯನ್ನು ನುಡಿದಿರುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. 53ನೇ ಅಧ್ಯಾಯ 6 ಮತ್ತು 7ನೇ ವಚನ ನೋಡುವಾಗ, ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನೋಡಿ, ಯೆಶಾಯ ಪ್ರವಾದಿ ಹೇಳುವಂಥದ್ದು ಮಾನವನ ಜೀವಿತ, ಅವನ ತಪ್ಪು ಹೇಗಿತ್ತು ಎಂಬುದಾಗಿ ನೋಡುವಾಗ, ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು, ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು ಎಂಬುದಾಗಿ ನೋಡುವಾಗ, ಆತನು ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು. ಯೇಸು ಕ್ರಿಸ್ತನು ತಗ್ಗಿಸಿಕೊಂಡನು. ನಾನು ಮೊದಲೇ ಹೇಳಿದೆ ಪ್ರಿಯರೇ, ತಗ್ಗಿಸಲ್ಪಡುವವನು ಹೆಚ್ಚಿಸಲ್ಪಡುವನು ಎಂಬುದಾಗಿ. ಯೇಸು ಕ್ರಿಸ್ತನು ಎಲ್ಲಿಯೂ ಕೂಡ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳಿಲ್ಲ, ಆತನು ತಗ್ಗಿಸಲ್ಪಟ್ಟನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಯಾಕೆಂದರೆ ಆತನು ಬಾಯಿ ತೆರೆಯಲೇ ಇಲ್ಲ, ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವರ ಮುಂದೆ ಮೌನವಾಗಿರುವ
ಕುರಿಯ ಹಾಗೆ ಇದ್ದನು, ಬಾಯಿ ತೆರೆಯಲೇ ಇಲ್ಲ. ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು, ಆಹಾ ಇವನು ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ ಎಂಬುದಾಗಿ ಯೆಶಾಯನು ತನ್ನ ಪ್ರವಾದನೆಯಲ್ಲಿ ಯೇಸು ಕ್ರಿಸ್ತನ ಶ್ರಮ ಮರಣದ ಕುರಿತು ಸ್ಪಷ್ಟವಾಗಿ ತಿಳಿಸುವಂಥದ್ದನ್ನು ನಾವು ನೋಡುತ್ತೇವೆ. ಇದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳುವುದಾದರೆ ಆ ರಕ್ಷಣೆಯನ್ನು, ಕ್ರಿಸ್ತನ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಯಾಕೆಂದರೆ ಯೋಹಾನನು ಬರೆದಂಥ ಸುವಾರ್ತೆ 10ನೇ ಅಧ್ಯಾಯ 11ರಿಂದ 18 ವಚನವನ್ನು ಓದುವಾಗಲೂ ಕೂಡ ಅಲ್ಲಿಯೂ ಕೂಡ ಯೋಹಾನನು ಸ್ಪಷ್ಟವಾಗಿ ಹೇಳುವಂಥವನಾಗಿದ್ದಾನೆ ಪ್ರಿಯರೇ. 10ನೇ ಅಧ್ಯಾಯ 11ನೇ ವಚನದಲ್ಲಿ, ನಾನೇ ಒಳ್ಳೆ ಕುರುಬ, ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಒಳ್ಳೆಯ ಕುರುಬನ ಲಕ್ಷಣ ತನ್ನ ಕುರಿಗಳಿಗೋಸ್ಕರವಾಗಿ ಪ್ರಾಣವನ್ನು ಕೊಡುತ್ತಾನೆ. ಆದರೆ ಕೆಟ್ಟ ಕುರುಬ ಒಂದು ಕುರಿ ತಪ್ಪಿಸಿಕೊಂಡರೂ ಕೂಡ ಅದನ್ನು ನೋಡುವ ಸ್ಥಿತಿಗೆ ಹೋಗುವುದಿಲ್ಲ ಪ್ರಿಯರೇ. ಯಾಕೆಂದರೆ ಅದರ ಮಹತ್ವ ಅವನಿಗೆ ಗೊತ್ತಾಗೋದಿಲ್ಲ, ಅದರ ಮಹತ್ವವನ್ನು ತಿಳಿದುಕೊಂಡಿರುವುದಿಲ್ಲ. ಆದರೆ ಒಳ್ಳೆ ಕುರುಬ ಆ ತಪ್ಪಿಸಿಕೊಂಡಂಥ ಆ ಒಂದು ಕುರಿಗೋಸ್ಕರವಾಗಿ ಆತನು ತವಕಪಟ್ಟು ಹುಡುಕುವನಾಗಿದ್ದಾನೆ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಕೂಡ ಪಾಪಿಗಳಾದಂಥ ನಮ್ಮನ್ನು ಹುಡುಕಿ ನಮಗೆ ರಕ್ಷಣೆಯನ್ನು ಕೊಡುವುದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಹಾಗಾಗಿ ಪ್ರಿಯ ವೀಕ್ಷಕರೇ, ಬರಬೇಕಾದಂಥ ರಕ್ಷಣೆ ಅದು ಯೇಸು ಕ್ರಿಸ್ತನಿಂದ, ಆ ನಾಮದಿಂದಲೇ ಹೊರತು ಮತ್ಯಾವುದರಿಂದಲೂ ನಮಗೆ ರಕ್ಷಣೆ ಸಿಗುವುದಕ್ಕೆ ಸಾಧ್ಯವಿಲ್ಲ. ಇವತ್ತು ನಾವು ಆ ರಕ್ಷಣೆಯನ್ನು ಕಳ್ಕೊಳ್ತಾ ಇದ್ದೇವೆ. ಯಾವ ವಿಷಯದಲ್ಲಿ ಕಳ್ಕೊಳ್ತಾ ಇದ್ದೇವೆ? ಲೋಕದ ಸಂಬಂಧವಾದಂಥ ವಿಷಯದ ಕುರಿತು ಹೆಚ್ಚಾಗಿ ಮಹತ್ವ ಕೊಡುವುದರ ಮೂಲಕವಾಗಿ, ಅದು ಕಣ್ಣಿನ ಆಸೆ ಇರ್ಬೋದು, ಬದುಕು ಬಾಳಿನ ಡಂಬ, ಶರೀರದ ಆಸೆ, ಇವೆಲ್ಲವೂ ಕೂಡ ಲೋಕದಿಂದ ಹುಟ್ಟಿದವುಗಳಾಗಿರುವುದರಿಂದ ಅವುಗಳನ್ನೇ ಪ್ರೀತಿಸುವುದರಿಂದ ನಾವು ಆ ರಕ್ಷಣೆಯನ್ನು ಕಳ್ಕೊಳ್ತಾ ಇದ್ದೇವೆ. ಹಾಗಾಗಿ 4ನೇದಾಗಿ ಪಾಪದಿಂದ ಮುಕ್ತವಾದದ್ದು. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 34ರಿಂದ 36 ವಚನವನ್ನು ಓದುವಂಥ ಸಮಯದಲ್ಲಿ, ಅದಕ್ಕೆ ಯೇಸು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ದಾಸನು ಮನೆಯಲ್ಲಿ ಶಾಶ್ವತವಾಗಿರುವುದಿಲ್ಲ, ಮಗನು ಶಾಶ್ವತವಾಗಿ ಇರುವನು. ಆದುದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ಮಗನು ನಿಮಗೆ ಬಿಡುಗಡೆ ಮಾಡುವುದಾದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ಮಗನು ಬಿಡುಗಡೆ ಮಾಡಲಿಲ್ಲ ಅಂದರೆ ನಿಮಗೆ ಖಂಡಿತ ಬಿಡುಗಡೆ ಇಲ್ಲ. ಯೇಸು ಕ್ರಿಸ್ತನನ್ನು ನಂಬುವುದಾದರೆ ನಿಮಗೆ ರಕ್ಷಣೆ ಉಂಟು, ಬಿಡುಗಡೆ ಉಂಟು. ಯಾಕೆಂದರೆ ಆತನ ಬೋಧನೆ ಮಹತ್ವವಾದದೆಂಬುದಾಗಿ ತಿಳ್ಕೊಳ್ಬೇಕು ಪ್ರಿಯರೇ. 5ನೇದಾಗಿ, ಕ್ರಿಸ್ತನು ನಮಗೆ ನಿತ್ಯ ಜೀವವನ್ನು ಕೊಡುವಾತನಾಗಿದ್ದಾನೆ. ಯೇಸು ಕ್ರಿಸ್ತನು ನಮಗೆ ನಿತ್ಯ ಜೀವವನ್ನು ಕೊಡುವಾತನಾಗಿದ್ದಾನೆ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 35ನೇ ವಚನವನ್ನು ನೋಡುವಾಗ, ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವಂಥ ಮಾತನ್ನು ನಾವು ಗಮನಿಸುವಾಗ, ನಾನೇ ಜೀವ ಕೊಡುವ ರೊಟ್ಟಿಯಾಗಿದ್ದೇನೆ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗಲಿ, ಎಂದಿಗೂ ಯಾವ ಒಂದು ಸಮಸ್ಯೆಯಾಗಲಿ, ನೀರಡಿಕೆಯಾಗಲಿ ಆಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಇವತ್ತು ಆ ಜೀವ ಸ್ವರೂಪನಾದಂಥ ಯೇಸು ಕ್ರಿಸ್ತನ ಬಳಿಗೆ ಬರೋಣ, ಆತನ ಹೆಸರಿನ ಮೂಲಕವಾಗಿ ರಕ್ಷಣೆಯನ್ನು ಪಡೆದುಕೊಳ್ಳೋಣ. ದೇವರು ತಾನೇ ವಾಕ್ಯದ ಮೂಲಕವಾಗಿ ನಿಮ್ಮ ಕುಟುಂಬವನ್ನು ಅದ್ಭುತವಾಗಿ ಮುನ್ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾ ಬಂದಿರುವ ತಂದೆಯಾದ ದೇವರೇ, ಈ ಒಂದು ಸಮಯದಲ್ಲಿ ಸ್ವಾಮಿ, ಈ ದೈವಿಕ ವಾಕ್ಯದ ಸಂದೇಶವನ್ನು ಕೇಳಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಕ್ಷಣೆಯನ್ನು ಪಡೆದುಕೊಂಡು ನಿನ್ನ ರಾಜ್ಯಕ್ಕೂ ನೀತಿಗೂ ತವಕ ಪಡಲಿಕ್ಕಾಗುವಂಥ ಶ್ರೇಷ್ಠವಾದ ಭಾಗ್ಯತೆಯನ್ನು ದಯಪಾಲಿಸ್ಕೊಡು. ಯಾರಾದರೂ ಕಷ್ಟದಲ್ಲಿ ಕಾಯಿಲೆಯಿರುವುದಾದರೆ ನಜರೇತಿನ ಯೇಸುವೆ, ನಿನ್ನ ನಾಮದಲ್ಲಿ ಬಿಡುಗಡೆಯನ್ನು ಕೊಟ್ಟು ಅವರನ್ನು ಸ್ವಸ್ಥಪಡಿಸು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ನಾವು ನಿಮಗೆ ಯಾವಾಗಲೂ ಪ್ರಾರ್ಥನೆ ಮಾಡ್ತೇವೆ. ದೇವರು ಈ ದಿನದಲ್ಲಿ, ಈ ಸಮಯದಲ್ಲಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ತನ್ನ ವಿಶೇಷವಾದಂಥ ಹೆಸರಿನ ಮೂಲಕವಾಗಿ ಕಾಪಾಡಲಿ. ಆಮೇನ್.